ಅವ್ವ ನಂಗೆ ಟೈಮ್ ಆಗುತ್ತೆ, ಹೊರಡ್ತೀನಿ. ಅಯ್ಯ ಸುಮ್ನಿರ್ ಮಗ, ಇದೇ ನಿನ್ ಗಾಡಿಗೆ ನೀನು ಮಕ್ಳಿರೋ ಮನೆಗೆ ಹಂಗೆ ಹೋಗೋದದ. ಇರು, ಸುಬ್ಲಕ್ಷ್ಮಿಗೆ ಹೊಸಿ ಒಬ್ಬಟ್ಟು ತಟ್ಕೊಟ್ಟನು ತಗೊಂಡು ಹೊಂಟೋಗುದಂತೆ. ಟೈಮ್ ಆಗುತ್ತೆ ಅವ್ವ, ಅದಕ್ಕೆ. ಇದ್ದಿದ್ದೇ ಸುಮ್ಕಿರ್ ಮಗ. ನೀನು ಸರಿ ಬಿಡು. ಅಲ್ಲ ಮಕ್ಳಿರೋ ಮನೆಗೆ ಹಂಗೆ ಹೋಗಕ್ಕಾದದಪ್ಪ. ಬರೀ ಕೈಲಿ ಹೋದಿ ಮಗ. ಐಕ್ಳುಗಳು ಕೈ ಬೈಲು ಇರ್ತಾವೆ ಹೋದಕ್ಷಣ. ಇನ್ನೇನಪ್ಪ ಅಬ್ಬಿ ಚೆನ್ನಾಗನೆ? ಅಯ್ಯೋ, ಅವ್ನು ತುಂಬ ಚೆನ್ನಾಗಿದ್ದಾನೆ. ಅಭಿಯಾನ್ ಅಂತಲ್ಲ ಅವನ ಹೆಸರು. ಅಭಿಯಾನು ಅಂತ ನಮ್ಗೆ ಏನು ಗೊತ್ತಾದದು ಅಬ್ಬಿ ಅಂತೀವಿ ನಾವು. ಚೆನ್ನಾಗದೆ. ಯಾಕೆ ಹೇಳ್ತೀರಾ? ನನ್ನ ಮಗ ತುಂಬ ಚೆನ್ನಾಗಿದ್ದಾನೆ. ತುಂಬ ಎಲ್ಲ ಜವಾಬ್ದಾರಿನೂ ವಹಿಸ್ಕೊಂಡಿದ್ದಾನೆ. ಎಷ್ಟೋ ಕೆಲಸಗಳನ್ನು ವಹಿಸ್ಕೊಂಡು ನನಗೆ ತುಂಬ ಫ್ರೀ ಕೊಟ್ಟಿದ್ದಾನೆ. ಎಲ್ಲ ಕೆಲಸನೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಹೆಂಗೋ ಬಿಡಪ್ಪ, ನಿನ್ನಂಗೆ ಬುದ್ಧಿವಂತಕ್ಕಂತೆ. ಈ ವಯಸ್ಸಿಗೆ ಜವಾಬ್ದಾರಿ ವಹಿಸ್ಕೊಳ್ಳೋದು ಅಂದಮೇಲೆ ಇನ್ನು ಸಂತೋಷದ ವಿಷಯ ಅಲ್ವಪ್ಪ. ಬೇರೆಯವ್ರ ಮಕ್ಳಂಗೆ ಪೋಲಿ ಪಕಡಿ ಆಗಿದ್ರೆ ಕಣ್ಣಲ್ಲಿ ನೋಡೋಕ್ಕಾಯ್ತಿತ್ತಾ? ಇಲ್ಲವ್ವ, ತುಂಬ ಒಳ್ಳೆ ಬುದ್ಧಿ ಕಲ್ತಿದ್ದಾನೆ ನನ್ನ ಮಗ. ನಾನು ಹಾಕಿದ ಗೆರೆ ಯಾವತ್ತೂ ದಾಟಲ್ಲ. ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ನಾನು ಮದುವೆಗೆ ಇಷ್ಟು ನಾನು ಮಾತು ಕೊಟ್ಬಿಟ್ಟು ಹೋಗಿರೋದು. ಅಯ್ಯೋ ಹಂಗಲಕನ್ ಮಗ, ಕಲಿಂಗಾಲಕನಪ್ಪ. ಈಗ ನಮ್ಮ ಕಾಲದಲ್ಲಾಗಿದ್ರೆ ನಮ್ಮ ಅಪ್ಪ ತೋರ್ದವ್ರನ್ನ ಕಣ್ಣು ಮುಚ್ಕೊಂಡು ತಾಳಿ ಕಟ್ಸ್ಕೊಳ್ಳವು, ಕಣ್ಣು ಮುಚ್ಕೊಂಡು ತಾಳಿ ಕಟ್ಟೋರು ಗಣಸು. ಆದರೆ ಈ ಕಾಲದಲ್ಲಿ ಹಂಗಲ್ಲ ಮಗ. ನೀನು ಹಿಂಗಂತಳಲ್ಲ ನಮ್ಮ ಬುಂಡವ ಅಂತ ಬೇಜಾರು ಮಾಡ್ಕೊಬೇಡ. ಒಂದು ಸತಿ ಕುಣಿಸಿ ಕೇಳೋದ್ರಿಂದ ಏನೂ ಆಯ್ಕಿಲ್ಲ, ಸರಿಯಪ್ಪ? ಕೇಳ್ಬಿಟ್ಟು ಹುಡುಗಿ, ಹಳ್ಳಿ ಹುಡುಗಿ ಇಷ್ಟಪಟ್ಟನೇ ಇಲ್ವೋ, ಅವ್ರು ಸಿಟಿ ಹುಡುಗ, ಸಿಟಿಲಿ ಬೆಳ್ದು ಎಲ್ಲ ವಾತಾವರಣಕ್ಕೆ ಅವ್ರು ಹೊಂದ್ಕೊಂಡಿರ್ತಾರೆ. ಹಳ್ಳಿ ವಾತಾವರಣಕ್ಕೆ ಹೊಂದೋದೋ ಇಲ್ವೋ ಏನಪ್ಪ? ಏನು ಕಮ್ಮಿ ಬದುಕಟ್ಟೆ ಪಾಠ ಇದ್ದದ? ಎಷ್ಟೊತ್ತು ಕಾರಲ್ಲಿ ತಿರ್ಗೋನವನು, ಅಷ್ಟು ಚೆನ್ನಾಗಿರೋನು. ನಮ್ಮ ಅಮ್ಮಗಳನ್ನ ಒಪ್ತಂಗೆ ಆಯ್ತಾ? ನೋಡೋಕೆ ಅಷ್ಟು ಚೆನ್ನಾಗವನೇ. ಅದಕ್ಕೆ ಮಗ ಹಿಂಗಂತೊಳಗಂತ ಬೇಜಾರು ಮಾಡ್ಕೋಬೇಡ. ಕುಣಿಸ್ಕೊಂಡು ಕೇಳ್ಬಿಟ್ಟು ಏನಾದ್ರೂ ತೀರ್ಮಾನ ತಗೋಬೇಕು. ಇವತ್ತು ನಾವು ಬಲವಂತದಿಂದ ಮದುವೆ ಮಾಡಿಬಿಡ್ಬೋದು, ನಾಳೆ ದಿವಸಕ್ಕೆ ಬಲವಂತದಿಂದ ಸಂಸಾರ ಮಾಡ್ಸೋಕ್ಕಾಯ್ಕಿಲ್ಲ ಅಲ್ವಾ ಮಗ? ಅದಕ್ಕೆ ನಾನು ಹೇಳ್ತಾ ಇರೋದು, ಕುಣಿಸ್ಬಿಟ್ಟು ಕೇಳು ನೀನು ಅಂತ. ಇಲ್ಲವ್ವ, ನನ್ನ ಮಗನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಅವ್ನು ಯಾವ ಥರ ಗೊತ್ತಾ? ನಾನು ಹಾಕಿದ ಗೆರೆ ಯಾವತ್ತೂ ದಾಟಿಲ್ಲ. ಒಂದು ಎಜುಕೇಷನ್ ಆಗಲಿ, ಅವ್ನ ಕೆಲಸದಲ್ಲಿ ವಿಷಯದಲ್ಲಾಗಲಿ, ಯಾವುದೇ ಒಂದು ವಿಷಯದಲ್ಲಾಗಲಿ, ಇಲ್ಲಿ ತನಕ ಅವ್ನಿಗೆ ಬಟ್ಟೆ ತರೋದು ನಾನೇ ಆಯ್ಕೆ ಮಾಡಿ. ಆ ಥರ ನನ್ನ ಮಗ ನನ್ನ ಚಾಯ್ಸ್ಗೆ ಬಿಡ್ತಾನೆ ಹೊರತು ಅವ್ನು ಯಾವತ್ತೂ ನಾನು ಹಾಕಿದ ಗೆರೆ ಯಾವತ್ತೂ ದಾಟಲ್ಲ. ಹಂಗಿದ್ಮೇಲೆ ಸರಿ ಬಿಡಪ್ಪ. ಅದಕ್ಕೆ ಕಣಪ್ಪ ಎದ್ರಿಕೆ ನಮಗೂ ಮುತ್ತಂಗೆ ಸಾಕಿವಿ. ಇರೋದೊಂದು ಹೆಣ್ಣು ಹೊಸಿ ಚೆನ್ನಾಗಿ ಸಾಕಿಲ್ಲಪ್ಪ. ಅಚ್ಚುಕಟ್ಟಾಗಿ ಅದು ಉಂಡಿದ್ದೆ ಉಣ್ಸ್ಕೊಂಡು ತಿನ್ನಿಸ್ಕೊಂಡು ಒಂದು ಆಗ್ತಾನೂ ಬತ್ತಿತ್ತಿಲ್ಲ. ಇತ್ತೀಚೆಗೆ 18 ವರ್ಷ ತುಂಬ್ತಾರ ಅಂದ್ಬಿಟ್ಟು ಇಟ್ಟು ಮಾಡೋದು, ಉಪ್ಪೆಸರು ಮಾಡೋದು, ಒಂದು ಹೆಸರು ಮಾಡೋದು ಎಲ್ಲನೂ ಆಗ್ತಾನ ಕಲ್ಸ್ಕೊಡ್ತೇವೆ. ಆಡ್ಕೊಂಡು ಸಣ್ಣ ಮಗಿ ನಂಗೆ ಬೆಳ್ದದೆ ಅಪ್ಪ. ಅದಕ್ಕೆ ನಮಗೂ ಅದೇ ಗಂಡಿಗೆ ಇಷ್ಟ ಸರಿ. ಗಂಡಿಗೆ ನೀನೇ ಸುಬ್ಲಕ್ಷ್ಮಿ ಬಿಡು. ನಮ್ಮ ಸುಬ್ಲಕ್ಷ್ಮಿ ಹೋಗ್ತಾನಿದ್ದಾಳ, ಅವಳೆ ಸೊಸೆ ಅಂತ ಇಷ್ಟಪಡ್ತಾಳೆ. ಅವಳಿಗೆ ಏನು ಬಿಟ್ಟಾಕು ಮಗ ನಿಮ್ಮ ಬಿ ಎ ಹೆಂಗೆ ಒಪ್ಕೊಂಡನ ಏನು ಅಂತ ಅದೊಂದೇ ನಮ್ಗೆ ಅನುಮಾನ. ಅದು ಬಿಟ್ರೆ ಇನ್ನೇನು ಇಲ್ಲ ಕಣಪ್ಪ. ಹೆಂಗೋ ಭಗವಂತ ಒಳ್ಳೆ ದಾರಿ ತೋರ್ದಂಗೆ ಆಲಿಯಪ್ಪ. ಏನೋ ಅವತ್ತು ಸ್ನೇಹಿತರಾಗಿದ್ರಿ. ಅವನು ನೀನು ಸಿಟಿಗೆ ಹೋಗ್ತೀನಿ ಅಂದಾಗ ಪಾಪ ಹೊಲವ ಅರ್ಧ ಎಕರೆ ಹೊಲ ಬೋಗ್ಯಕ್ಕೆ ಮಾಡಿಬಿಟ್ಟು ದುಡ್ಡು ಕೊಟ್ಟ. ಅದನ್ನ ನೀನು ಇಲ್ವತ್ತು ಕಂಟ್ಲುವೆ ಅದನ್ನ ಮರ್ತಿಲ್ಲ. ಅದು ಮನ್ಸಲ್ಲಿ ಮಡಿಕೊಂಡಿದೆಯಲ್ಲ, ಒಳ್ಳೆ ತನಕ ನೀನು ಇನ್ನೂ ಚೆನ್ನಾಗಿ ಬೆಳಿತೀಯ ಮಗ. ಈಗ ಬೆಳೆದಿರೋದಲ್ಲ, ಇನ್ನೂ ಚೆನ್ನಾಗಿ ಎತ್ತರವಾಗಿ ಬೆಳಿತೀಯಪ್ಪ. ಅದರಲ್ಲಿ ಎರಡು ಮಾತಿಲ್ಲ. ಚೆನ್ನಾಗಿರು ಮಗನೇ ನೀನು. ಹೆಂಗೋ ಇಷ್ಟು ಪ್ರೀತಿ ವಿಶ್ವಾಸದಿಂದಾನೆ ಅನ್ಸ್ಕೊಂಡು ಹಿಂಗೆ ಹಳ್ಳಿಗೆ ಬಂದಿದ್ದೀನಿ ನೀನು. ಅದೇ ಒಂದು ದೊಡ್ಡ ಗುಣ ನಿಂದು. ಈಗ ನಿನಗೆ ಕೈಗೊಬ್ಬರು ಕಾಲ್ಗೊಬ್ಬರು ಆಳವ್ರೆ. ಅಂಥದ್ರಲ್ಲಿ ನೀನು ಸಾಯ್ತಾ ನೀನೇ ಕಾರ್ ಓಡಿಸ್ಕೊಂಡು ಹಳ್ಳಿಗೆ ಬಂದಿದ್ದೀಯ ಅಂದರೆ ನನಗೆ ಎಷ್ಟು ಸಂತೋಷ ಆಯಿತು ಗೊತ್ತ ಮಗ. ನಿನ್ನ ಬೇರೆ ಅನ್ಕೊಂಡಿಲ್ಲ, ರಾಮನ್ ಬೇರೆ ಅನ್ಕೊಂಡಿಲ್ಲ. ನಾನು ಇಬ್ಬರು ನನ್ನ ಮಕ್ಕಳೆಯ. ಅವತ್ತು ಅಷ್ಟೇ ಇವತ್ತು ಅಷ್ಟೇ. ನಾನು ಯಾವತ್ತಾರೇ ಎರಡೊಂದು ಎಣಿಸಿದಾನ ನಿನ್ನ ಮಧ್ಯೆ ಅವನ ಮಧ್ಯದಲ್ಲಿ ಒಬ್ಬೊಬ್ರು ದುರಾಂಕಾರದಲ್ಲಿ ಸಾಯ್ತಾರೆಪ್ಪ. ಆ ದುರಾಂಕಾರ ನಿನ್ನಲ್ಲಿಲ್ಲ ಕಣ್ಮಗ. ಯಾಕಣವ ಅವ್ನು ಮಾಡಿರೋ ಸಹಾಯ ನಾನು ಮರ್ತರೆ ಇವತ್ತು ತಿನ್ನೋಕೆ ಅನ್ನ ಸಿಗುತ್ತವ? ನಿಜವಾಗ್ಲೂ ಅವತ್ತು ಎಷ್ಟು ಕಷ್ಟ ಇತ್ತು ಗೊತ್ತಾ? ಇವತ್ತೇನೋ ದುಡ್ಡಿರ್ಬೋದು, ಆದರೆ ಅವತ್ತಿನ ಪರಿಸ್ಥಿತಿ ಯಾವ ಥರ ಇತ್ತು? ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಸಿಟಿಗೆ ಹೋಗಬೇಕು ಅಂದಾಗ ಕೈಲಿ ₹1 ಇರಲಿಲ್ಲ. ನನ್ನ ಗೆಳೆಯ ಎಷ್ಟು ಸಹಾಯ ಮಾಡ್ದ. ತನ್ನ ಆಸ್ತಿನ ಆಡ್ಬಿಟ್ಬಿಟ್ಟು ನನಗೆ ದುಡ್ಡು ಕೊಟ್ಟ. ಆ ಋಣನ ಮರೆಯೋಕ್ಕಾಗುತ್ತಾ? ಇವಾಗ ಕೊಟ್ಬಿಡ್ಬೋದು ಕಣವ. 10,000 ಕೊಟ್ಟಿದೆ ತಗೋ, 1,00,000 ಅಂತ ಕೊಟ್ಬಿಡ್ಬೋದು. ಯಾವತ್ತೂ ಅವ್ನ ಋಣದಲ್ಲಿ ಇರಬೇಕು ನಾನು ಅಂದ್ಬಿಟ್ಟೆ ನಾನು ಆ ದುಡ್ಡ ಕೊಡ್ತಾ ಇಲ್ಲ. ಅಷ್ಟೇ ಕಣವ. ನಾವು ಸ್ನೇಹ ಯಾವತ್ತೂ ಕೊನೆಯವರೆಗೂ ಹಿಂಗೆ ಇರ್ತದೆ. ನೀವು ಯಾವುದೇ ಸಂಕೋಚನ ಪಟ್ಕೋಬೇಡಿ. ಗೌರಿ ನಮ್ಮ ಮನೆಗೆ ಮದುವೆ ಮಾಡಿ ಕಳಿಸಿ. ನಾನು ರಾಣಿ ನೋಡ್ಕೊತೀನಿ. ನನ್ನ ಜವಾಬ್ದಾರಿ ನನ್ನ ಮೇಲೆ ನಂಬಿಕೆ ಇಡವ. ನನ್ನ ಮಗ ನಾನು ಹಾಕಿದ ಗೆರೆ ದಾಟಲ್ಲ. ಯಾವತ್ತಿದ್ರು ಗೌರಿ ನನ್ನ ಮನೆ ಸೊಸೆನೇ. ಗಂಡ ಒಂದ್ಸತಿ ಕಳ್ಸಪ್ಪ. ಒಂದ್ಸತಿ ಕಳ್ಸು. ಅವನು ಒಂದ್ಸತಿ ನೋಡ್ಕೊಳ್ಳಿ. ಈ ಕಾಲದಲ್ಲಿ ಆ ಕಾಲದಾಗ ಇರ್ತದ. ನೀನೇನೋ ಹೇಳ್ತೀಯೇ, ಕಳ್ಸು. ಇನ್ನು ಗಂಡ ಒಂದ್ಸತಿ ನೋಡ್ಕೊಳ್ಳಿ ಮಕ್ವ. ನಮ್ಮೇನಂದು ಏನಿಲ್ಲಪ್ಪ. ಯಾರನ್ನ ತೋರ್ತೀವೋ ಅವ್ರಿಗೆ ತಲೆ ತಗಸ್ಕೊಂಡು ಕಟ್ಟಿಸ್ಕೊತದೆ. ಹೊಸಿ ಹೆಂಗ ಮಗ. ಸರಿಯವ್ವ, ನಾಳೆ ನಾಡಿದ್ದು ಇಲ್ಲ ಸಂಡೇ ರಜೆ ಇರುತ್ತಲ್ವ ಅವನಿಗೆ, ಅವಾಗ ನಾನು ಕಳಿಸ್ಕೊಡ್ತೀನಿ. ಸರಿನಾ? ಸರಿ ಕಣಪ್ಪ, ಆಯ್ತು. ಅಣ್ಣ ತಗೊಳ್ಳಿ ಬ್ಯಾಗ. ಅಣ್ಣ ಬನ್ನಿ ಕೈ ತೊಳ್ಕೊಳ್ಳಿ ಬಿಡ್ತೀನಿ ರೀ. ಅಯ್ಯೋ ಬೇಡವಾ, ನಾನು ಇವಾಗ ತಿನ್ನಲ್ಲ ನೋಡು. ಚಿಕನ್ ಊಟನೇ ಜಾಸ್ತಿ ಆಗ್ಬಿಡ್ತು. ನಾಟಿ ಕೋಳಿ ಸಾಂಬಾರು ಊಟ ಒಳ್ಳೆ ಸಾಂಬಾರು ಚೆನ್ನಾಗಿತ್ತು ಅಂದ್ಬಿಟ್ಟು ಮುದ್ದೆ ಹೊಡೆದ್ಬಿಟ್ಟೆ. ಮಗ ಹೋಗಪ್ಪ, ಹೋಗು. ಬಿಸಿದ ಜಯದೇವ, ಬಿಸಿದ ಒಂದು 2 ತಿನ್ನು ಹೋಗ್ಬಿಟ್ಟ. ಇವಾಗ ಹೊಟ್ಟೆ ತುಂಬಿಟ್ಟಿದೆ. ರಾತ್ರಿ ತಿಂತೀನಿ ನಾನು. ಬ್ಯಾಗ್ ಹಾಕೊಟ್ಬಿಡವ, ಟೈಮ್ ಆಗುತ್ತೆ. ಸರಿ ಅಣ್ಣ, ಆಯ್ತು. ಅವ್ವ ನಾನು ಹೊರಡ್ತೀನಿ. ಮತ್ತೆ ಅಪ್ಪ ಸುಬ್ಲಕ್ಷ್ಮಿಯ ಕೇಳ್ದೆ ಅಂತ ಹೇಳು. ಹಂಗೆ ಐಕುಳ್ನು ಕೇಳ್ದೆ ಅಂತ ಹೇಳಪ್ಪ. ಅವ್ವ ಒಂದ್ಸಲ ಊರಿಗೆ ಬನ್ನಿ ನೀವು. ಬರ್ಬೇಕು. ಬಂದು ಗಂಡು ನೋಡ್ಕೊಂತಲ್ಲಿ ಮನೆ ಮಠ ನೋಡಕ್ ಬರ್ಬೇಕಲ್ಲಪ್ಪ. ಆಗು ಅಮ್ಮಗೆ ಬರ್ತೀನಿ ಬಿಡು. ಅಯ್ಯವ್ವ ಖಂಡಿತವಾಗ್ಲೂ ಬನ್ನಿ, ಆಶೀರ್ವಾದ ಮಾಡಿಯವ್ವ. ಅಯ್ಯೋ 100 ಕಾಲ ಚೆನ್ನಾಗಿ ಬಾಳಪ್ಪ ಬಿಡಪ್ಪ. ಅಯ್ಯೋ ನನ್ನಂತರ ಕೈಲಿ ಆಶೀರ್ವಾದ ಬೇರೆ ಮಾಡಿಸ್ಕೊಳ್ಳಿ ಬಿಡು. ಬೇಕಂಗಂತೀಯ ಆಶೀರ್ವಾದ ಮಾಡವ. ಚೆನ್ನಾಗಿರು ಮಗ, 100 ಕಾಲ ಚೆನ್ನಾಗಿರು. ಅವ್ವ ರಾಮು ಬರೋದು ಎಷ್ಟೊತ್ತಾಗುತ್ತೋ, ನಾನು ಹೊರಡ್ತೀನವ. ಇನ್ಮೇಲೆ ತಿಳಿಸ್ಬಿಡಿ. ಆಯ್ತು, ತಿಳಿಸ್ತೀನಿ ಕಣಪ್ಪ. ಮಗ ಬರ್ತೀನಿ ಕಣಮ್ಮ. ಸರಿ ಅಣ್ಣ, ಓಟ್ ಬನ್ನಿ. ಸುಬ್ಲಕ್ಷ್ಮಿ.
ಏನು ಏನಕ್ಕೆ ಕೂಕೋತಾ ಇದೀಯಾ? ಎಷ್ಟು ಸಲ ಹೇಳಿದೀನಿ ನಾನು ನಿನಗೆ ಸುಬ್ಲಕ್ಷ್ಮಿ ಅನ್ಬೇಡ ನನ್ನ ಅಂತ, ಲಕ್ಸ್ ಅಂತ ಹೇಳಬೇಕು ಅಂತ ಹೇಳಿಲ್ವಾ ನಿನಗೆ? ಯಾಕೆ ನಿನ್ನ ಹೆಸರು ಸುಬ್ಲಕ್ಷ್ಮಮ್ಮ ತಾನೇ? ನೋಡು, ನಾನು ಇವಾಗ ನೇಮ್ ಬದಲಾಯಿಸ್ಕೊಂಡಿದ್ದೀನಿ, ಲಕ್ಸ್ ಅಂದ್ಬಿಟ್ಟು. ಯು ಡೋಂಟ್ ಕಾಲ್ ಮೀ ಸುಬ್ಲಕ್ಷ್ಮಿ, ಯು ಕಾಲ್ ಮೀ ಲಕ್ಸ್, ಓಕೆ? ಯು ಅಂಡರ್ಸ್ಟ್ಯಾಂಡ್? ಏನಮ್ಮ ಯಾಕೆ ಹಿಂಗೆ ಹೇಳ್ತಿದೀಯ ನೀನು? ಲಕ್ಸು ಪಕ್ಸು ಅಂತ ಏನು ಚೆನ್ನಾಗಿದೆ, ಸುಬ್ಲಕ್ಷ್ಮಿ ಎಷ್ಟು ಮುದ್ದಾಗಿದೆ ಹೆಸರು. ನೋಡು, ನಿನ್ನ ಕೈ ಪಾಠ ಕೇಳಬೇಕಾಗಿಲ್ಲ ನಾನು. ಏನು ಹೇಳು, ಏನಕ್ಕೆ ಕರೆದೆ ನನ್ನ? ಸುಬ್ಲಕ್ಷ್ಮಿ ನೋಡು, ನಿನಗೋಸ್ಕರ ಏನು ಮಾಡ್ಕೊಟ್ಟಿದ್ದಾರೆ ಹಳ್ಳಿಯಿಂದ ಅಂತ. ಚೀ, ನಾಚಿಕೆ ಆಗಲ್ವಾ ನಿನಗೆ? ಏನದು, ಏನು ಹಿಡ್ಕೊ ಬಂದಿದ್ದೀಯ ಬ್ಯಾಗಲ್ಲಿ? ಒಬ್ಬಿಟ್ಟು ಮಾಡ್ಕೊಟ್ಟವ್ರೆ. ಕೊಂಡೋಗಿ ತಿಪ್ಪೆಗೆಸಿ, ನಾಚಿಕೆ ಆಗಲ್ವಾ ನಿನಗೆ? ಥೂ, ನೀನು ಚೀಪ್ ಬುದ್ಧಿನೇ ಬಿಡಲ್ಲ. ನಾಯಿನ ಉಪ್ಪರ್ಗೆ ಮೇಲೆ ಕುಣಿಸಿದ್ರೆ ಅದೇನೋ ಕಂಡಕ್ಷನ್ ನೆಗಿತಿತ್ತಂತೆ, ಆ ಥರ. ಆ ಚೀಪ್ ಅದೇನು ಕೈ ತೊಳೆದಿದ್ದಾರ ಇಲ್ವೋ, ಅದು ಯಾವ ಕೈಲಿ ಮಾಡಿದಾರೋ, ಯಾವ ಥರ ತಿಂತೀಯೋ, ಏನು ಮ್ಯಾನ್ಸಿಲ್ವ ನಿನಗೆ? ಓಹೋ ಏನು ಸುಬ್ಲಕ್ಷ್ಮಿ ಅವರೇ, ಹಿಂದಿದ್ದೇನ ಮರ್ತ್ಬಿಟ್ರಾ? ಅದೇ ಗುಂಡಮ್ಮನ ಹತ್ರ ಹೋಗಿ ತಂಗ್ಲಿ ಹೊಂಟಿದ್ರಲ್ಲ, ಮರ್ತ್ಬಿಟ್ರ ಹೇಳಿ? ಇವಾಗ ಯಾಪಿಸ್ಕೊಳ್ಳಿ. ಹಿಂದಿದ್ನೆಂದು ಇಮ್ಡಿ ತೊಳಿ ಅಂತ ನಮ್ಮ ಹಿರಿಕರು ಗಾದಿ ಹೇಳಿದ್ದಾರೆ, ಅದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹೌದಪ್ಪ, ಹೌದು. ನಮ್ಮ ಪ್ರೆಸ್ಟೀಜ್ ಎಷ್ಟೇ ದೊಡ್ಡದಾದ್ರೂ ಅಪ್ಪ ಹಾಕಿದ ಹಾಳು ಮರ ಅಂದ್ಬಿಟ್ಟು ನ್ಯಾಡೋಕೋಬಿಡ್ತೀವಿ. ಏಯ್, ನಿನ್ನ ಹತ್ರ ನಾನು ಬುದ್ಧಿ ಹೇಳ್ಸ್ಕೋಬೇಕಾಗಿಲ್ಲ, ಓಕೆ? ನಿನ್ನ ಕೈಲಿ ಬುದ್ಧಿ ಹೇಳ್ಸ್ಕೋಬೇಕಾದ ಅವಶ್ಯಕತೆ ನನಗಿಲ್ಲ. ನಾನು ತಿನ್ನೋದಿಲ್ಲ. ನಾನು ಏನಕ್ಕೆ ಹೋಗಿದೆ ನೀನು? ನಾನು ಹೋಗ್ಬೇಡ ಅಂತ ಹೇಳಿಲ್ಲ. ಸುಬ್ಲಕ್ಷ್ಮಿ, ನೀನು ಹೇಳಿದ ಯಾವುದಾದ್ರು ನಾನು ಕೇಳಿದಿನ? ನೀನು ಹೇಳಿದ್ಕೆಲ್ಲ ಉಲ್ಟಾ ತಾನು ನಾನು ಮಾಡೋದು. ಇರಲಿ, ಎಷ್ಟು ದಿನ ಈ ಥರ ಆಡ್ತೀನಿ ನೋಡ್ತೀನಿ. ಒಂದಲ್ಲ ಒಂದಿನ ನಾನು ಹೇಳಿದ್ದು ಸರಿ ಅಂತ ನೀನು ಅನ್ಲಿಲ್ಲ ಅಂದರೆ ಅವಾಗ ಹೇಳ್ತೀನಿ. ಆ ಹಳ್ಳಿಗೆ ತಂದು ನನ್ನ ಮಗನ ತಲೆ ಕಟ್ಟಬೇಕು ಅನ್ಕೊಂಡಿದ್ಯಾ? ನನ್ನ ಮೇಲೆ ಆಟಕ್ಕೆ ಸಾಧಿಸಕ್ಕೆ ಹೋಗಿ ನನ್ನ ಮಗನಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ ನೀನು. ಯಾಕೆ ಸುಬ್ಲಕ್ಷ್ಮಿ, ನೀನು ಅಣ್ತಂದಿರಾ ದಯದಿಗಳು ಹೊಡೆದಾಡಕ್ಕೆ? ನೀನು ನಾನು ಗಂಡ ಹೆಂಡ್ತಿ, ನೀನೇ ಅಪ್ಪ. ನಾನು ಹತ್ತತ್ರ ಬಂದಾಗ ದೂರ ಹೋಗೋದು. ನೀನು ಹಾಡೋದು ಆ ಥರ ಇರುತ್ತೆ. ನಾನು ಇಷ್ಟಪಡೋ ಥರ ಇದ್ರೆ ನನಗೂ ಇಷ್ಟ ಆಗುತ್ತೆ. ನೀನು ಲೆವೆಲ್ ಏನು ನಾವೇನು ಅಂತ ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳೋಲ್ಲ ನೀನು. ಅದೇ ನನಗೆ ಇಷ್ಟ ಆಗಲ್ಲ. ಇವಾಗ ಒಬ್ಬಿಟ್ಬೇಕೋ ಬೇಡವಾ? ನಿನಗೆ ತಿನ್ನಲ್ವೋ? ತಗೊಂಡೋಗಿ ನಾಯಿಗೆ ಹಾಕು. ಆ ನಾಯಿ ಕೂಡ ತಿನ್ನಲ್ಲ, ನಮ್ಮ ಮನೆ ನಾಯಿ ಕೂಡ ತಿನ್ನಲ್ಲ. ಅದನ್ನ ಬೇರೆ ಅಲ್ಲಿಂದ ಹೊತ್ಕೊ ಬಂದಿದ್ಯಾ ದೊಡ್ಡದಾಗಿ? ನಾಚಿಕೆ ಆಗಲ್ವಾ? ಅಯ್ಯೋ ಹಂಗ ಬೇಡಕನಪ್ಪ. ಹೆಂಗೋ ಸದ್ಯಕ್ಕೆ ನನಗೆ ಒಬ್ಬಿಟ್ಟು ಉಳ್ಕೊಂಡು ನೀನು ತಿನ್ಕೊಬಿಟ್ರೆ ಆಮೇಲೆ ನನಗಿಲ್ದಂಗೆ ಆಯ್ತದೆ ಅಂತ ಅನ್ಕೊಬಿಟ್ಟೆ. ಸರಿ ಬಿಡು, ಆಯ್ತು. ಹೆಂಗೋ ನಾಳೆ ತಿಂತೀನಿ, ತಗೋ. ಇಟ್ಟಿರಲ್ಲ ಒಳಗಡೆ. ಚಿ ಅದಂತ ನನ್ನ ಕೈಲೂ ಮುಟ್ಟಲ್ಲಪ್ಪ. ಸರಿ ಬಿಡು, ಆಯ್ತು. ನಾನೇ ಅದನ್ನ ಇಟ್ಕೊಂಡು ಒಂದೆರಡು ದಿನ ಕಂಡು ತಿಂತೀನಿ. ಓ ಡ್ಯಾಡ್, ಮಗಳೇ ಬೊಮ್ಮ ಇಲ್ಲಿ ಬಾ. ಹಳ್ಳಿಯಿಂದ ಒಬ್ಬಿಟ್ಟು ಕೊಟ್ಟು ಕಳಿಸಿದಾರೆ, ತಿನ್ನು. ಚೀ, ಏನ್ ಡ್ಯಾಡಿ, ನನಗೆ ಬಿಡೋದೆಲ್ಲ ನಾನು ತಿನ್ನಲ್ಲ. ತುಂಬ ಚೆನ್ನಾಗಿ ಮಾಡಿದಾರಮ್ಮ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ? ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನಮ್ಮ. ನೋ ಡ್ಯಾಡಿ, ನಾನು ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಸುಮ್ಮನೆ ಫೋರ್ಸ್ ಮಾಡಬೇಡಿ ನನಗೆ. ಇನ್ನಕ್ಕೆ ಅದೃಷ್ಟ ಇಲ್ಲ ನಿಮಗೆ, ಬಿಡಿ, ಪರವಾಗಿಲ್ಲ, ನಾನೇ ಇಟ್ಕೊಂಡು ತಿಂತೀನಿ. ಇವ್ನಿಗೆ ಯಾವಾಗ ಬುದ್ಧಿ ಬರುತ್ತಾ ಇವನಿಗೆ? ಮಮ್ಮಿ, ವಾಟ್ ನಾನ್ಸೆನ್ಸ್ ಮಮ್ಮಿ, ಏನಿಂಗ್ ಆಡ್ತಾ ಇದ್ದಾರೆ ಡ್ಯಾಡಿ? ಹುಚ್ಚು ಬಂದಿದೆ ಅವನಿಗೆ, ಹುಚ್ಚು. ಅಲ್ಲ, ಅಣ್ಣ ಇಲ್ಗೋದಾ? ಇಷ್ಟೆಲ್ಲ ನಡೀತಿದ್ರು ಅಣ್ಣ ಯಾಕೆ ತಲೆ ಕೆಡ್ಸ್ಕೊತಾ ಇಲ್ಲ? ನೋಡು, ಅವ್ನು ಸರಿಯಾಗಿದ್ದರೆ ಇದೆಲ್ಲ ಆಗೋಂಗೇ ಇಲ್ಲ. ಎಲ್ಲಿದೆ ನೋಡು? ಮಮ್ಮಿ ಹೊರಗಡೆ ಇದ್ದಾರೆ. ನಡಿ, ಈ ವಿಷಯ ಎಲ್ಲ ಅವ್ನಿಗೆ ಹೇಳ್ಬೇಕು. ಅವ್ನಿಗೆ ಏನೂ ಗೊತ್ತಿಲ್ಲ. ಇವನು ಹುಡುಗಿ ನೋಡಕ್ಕೆ ಹೋಗಿರೋ ವಿಷಯ ಅವ್ನಿಗೆ ಗೊತ್ತೇ ಇಲ್ಲ ಪುಟ. ನಡಿ, ನಾವು ಹೇಳೋಣ. ಮಮ್ಮಿ, ಬ್ರೋ ಅಂತೂ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಬಿಡಿ. ಸುಮ್ಮನೆ ಡ್ಯಾಡಿ ಥರ ಆಡಬೇಕು. ನಮ್ಮ ಬ್ರೋ ಅಂದ್ರೆ ಏನು, ಅಂತಸ್ತೇನು, ಅವನ ಲೆವೆಲ್ ಏನು? ಡ್ಯಾಡಿಗೇನು ಬುದ್ಧಿ ಇಲ್ವಾ? ಆ ಹಳ್ಳಿಗೆ ಹೋಗಿ ತಂದು ಅಣ್ಣನ ತಲೆ ಕಟ್ತಾ ಇದ್ದಾರಲ್ಲ. ನೋಡು ಬೇಬಿ, ಅದು ಯಾವುದೇ ಕಾರಣಕ್ಕೂ ಆಗದೋದು ಕೆಲಸ. ವಿತೌಟ್ ಮೈ ಪರ್ಮಿಷನ್ ಅವ್ನು ಯಾವ ಥರ ಹೆಣ್ಣು ನೋಡಕ್ಕೆ ಹೋದ? ಅವನು ಯಾವ ಥರ ಹೋಗ್ತಾನೆ? ಎಷ್ಟು ದುರಂಕಾರ ಗೊತ್ತಾ? ನಾನೊಬ್ಳು ಹೆಂಡ್ತಿಲಿದ್ದೀನಿ, ನನ್ನ ಮಾತಾ ಕೇಳಬೇಕು, ಒಂದು ವಿಷಯ ಹೇಳ್ಬೇಕು. ನನಗೆ ಏನೂ ಜ್ಞಾನ ಇಲ್ಲ ಬೇಬಿ. ಲೆಕ್ಕಕ್ಕೆ ತಗೋತಾ ಇಲ್ಲ ನನ್ನ. ಅವ್ನು ದುರಂಕಾರ ಇಳಿಸ್ತೀನಿ ನೋಡು. ನನ್ನ ಮಗ ಒಪ್ಕೊಂಡಿರ್ತಾನೆ ಇದು ಮದುವೆ ಆಗೋದು. ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಮದುವೆಗೆ ಒಪ್ಪಲ್ಲ. ನನ್ನ ಮಗ ಏನು ಅನ್ನೋದು ನನಗೆ ಗೊತ್ತು, ಇವನಿಗೇನು ಗೊತ್ತು? ಎಸ್ ಮಮ್ಮಿ, ಈಗಾದರೂ ಮಾಡಿ ಬ್ರೋ ಬ್ರೈನ್ ವಾಶ್ ಮಾಡಿ ಈ ಮದುವೆ ಸ್ಟಾಪ್ ಮಾಡಲೇಬೇಕು. ಇಲ್ಲ ಅಂದರೆ ನಿಜವಾಗ್ಲೂ ಡ್ಯಾಡಿ ನಾನು ಗೆದ್ದೆ ಅಂತ ಎಷ್ಟು ಬಿತ್ತಾರೆ ಗೊತ್ತಾ? ಅದನ್ನಂತೂ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಹಳ್ಳಿಗುಗ್ಗು ನಮ್ಮ ಮನೆಗೆ ಬರೋದಂತೂ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಎಸ್ ಬೇಬಿ, ಎಲ್ಲಿದ್ದಾನೆ ಅಭಿಯಾನ್? ಹೊರಗಡೆ ಇದೆ, ಬನ್ನಿ. ನಡಿ ಹೋಗೋಣ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.